ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಸೂಪರ್ ಹೆಲ್ದಿ, ಕ್ರಂಚಿ ಹಾಗೂ ಪ್ರೋಟೀನ್ ತುಂಬಿರೋ ಸ್ನಾಕ್. ಇದನ್ನ ಕಾಬೂಲಿ ಚನ್ನ ಟಿಕ್ಕಿ ಅಂತ ಹೇಳ್ಬೋದು. ಇದನ್ನ ಮಾಡ್ಲಿಕ್ಕೆ ಒಂದ್ ಸಣ್ಣ ಈರುಳ್ಳಿ ಮತ್ತೆ 2 ಮೆಣಸಿನಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕೋಬೇಕು. ಇದಕ್ಕೆ ನಾನು 1 ಕಪ್ ಕಾಬೂಲಿ ಚನ್ನ ಹಾಕ್ತಾ ಇದ್ದೀನಿ. ಕಾಬೂಲಿ ಚನ್ನಾನ ಫಸ್ಟ್ 8 ಗಂಟೆ ಕಾಲ ನೀರಲ್ಲಿ ನೆನೆ ಇಟ್ಟು ಆಮೇಲೆ ಕುಕ್ಕರ್ ಅಲ್ಲಿ ಒಂದ್ 5-6 ವಿಸಿಲ್ ಬರೋವರೆಗೂ ಅದು ಸಾಫ್ಟ್ ಆಗೋವರೆಗೂ ಕುದಿಸ್ಬೇಕು. ನಂತರ ಅದನ್ನ ಸ್ಮ್ಯಾಶ್ ಮಾಡಿ ಈರುಳ್ಳಿ ಜೊತೆ ಸೇರಿಸ್ಕೋಬೇಕು. ಇದಕ್ಕೆ 2 ಸ್ಪೂನ್ ಗೋಧಿ ಹಿಟ್ಟನ್ನ ಹಾಕ್ತಾ ಇದ್ದೀನಿ. ನಂತರ ಒಂದ್ 5-6 ಬ್ರಾಕೊಲಿ ಫ್ಲೋರೆಟ್ಸ್ ಅನ್ನ ತಗೊಂಡು ನೀರಲ್ಲಿ ಕುದಿಸಿ ಆಮೇಲೆ ಅದನ್ನ ಇದೇ ತರ ಸ್ಮ್ಯಾಶ್ ಮಾಡ್ಕೊಂಡು ಹಾಕ್ತಾ ಇದ್ದೀನಿ. ಬ್ರಾಕೊಲಿ ಇಲ್ಲ ಅಂದ್ರೆ ಬೇರೆ ಯಾವ್ದಾದ್ರು ತರಕಾರಿನೂ ನೀವು ಹಾಕೋಬಹುದು. ಅದರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇವಾಗ ನಾವು ಬೇಸಿಕ್ ಮಸಾಲೆಗಳನ್ನ ಹಾಕೊಳ್ಳೋಣ. ಅರಿಶಿನ, ಖಾರ, ಉಪ್ಪು, ಜೀರಿಗೆ ಪುಡಿ, ಗರಂ ಮಸಾಲ ಮತ್ತೆ ಸಾಲ್ಟ್ ಅನ್ನ ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಕಾಬೂಲಿ ಚನ್ನ ತುಂಬಾ ಹೈ ಪ್ರೋಟೀನ್ ಆಗಿರೋದ್ರಿಂದ ಇದಕ್ಕೆ ನಾವು ಯಾವ್ದಾದ್ರು ವೆಜಿಟೇಬಲ್ಸ್ ಹಾಕಿದ್ರೆ ಫೈಬರ್ ಕೂಡ ಬರುತ್ತೆ. ಅದು ಡೈಜೆಷನ್ಗೆ ತುಂಬಾ ಈಸಿ ಕೂಡ ಆಗುತ್ತೆ. ಇವಾಗ ನಾನು ಇದಕ್ಕೆ 1 ಕಪ್ ನೀರನ್ನ ಹಾಕೊಳ್ತಾ ಇದ್ದೀನಿ. ತುರಿದು ಹಾಕೊಳ್ಳೋದ್ರಿಂದ ಇದು ಈಸಿಯಾಗಿ ಮಿಕ್ಸ್ ಆಗುತ್ತೆ. ಇವಾಗ ಕಟ್ಲೆಟ್ಸ್ ಮಾಡ್ಲಿಕ್ಕೆ ಈ ಮಿಕ್ಸ್ಚರ್ ರೆಡಿ ಆಗಿದೆ. ಇದರಲ್ಲಿ ನಾನು ಕುದಿಸಿರೋ ಬ್ರಾಕೊಲಿ ಹಾಕಿದ್ರಿಂದ ಇದು ಆಲ್ರೆಡಿ ಸಾಫ್ಟ್ ಆಗಿದೆ. ನಿಮ್ಗೇನಾದ್ರೂ ಮಿಕ್ಸ್ಚರ್ ಸ್ವಲ್ಪ ಡ್ರೈ ಅನ್ಸಿದ್ರೆ 2 ಸ್ಪೂನ್ ನೀರನ್ನ ಹಾಕೊಂಡು ಮಿಕ್ಸ್ ಮಾಡ್ಕೋಬಹುದು. ಇವಾಗ ಸ್ವಲ್ಪ ಸ್ವಲ್ಪ ಮಿಕ್ಸ್ಚರ್ ತಗೊಂಡು ನಾವು ಕೈಯಲ್ಲಿ ಕಟ್ಲೆಟ್ ಶೇಪ್ ಅನ್ನ ತಯಾರು ಮಾಡೋಣ. ಮೊದಲಿಗೆ ಒಂದು 7-8 ಪೀಸಸ್ ಅನ್ನ ರೆಡಿ ಮಾಡಿ ಆಮೇಲೆ ಒಂದು ತವೆಯನ್ನ ಕಾಯಿಸಿ ಅದರ ಮೇಲೆ ಒಂದೇ 1 ಸ್ಪೂನ್ ಎಣ್ಣೆ ಹಾಕಿ ಅದನ್ನ ಸವರ್ತಾ ಇದ್ದೀನಿ. ಇದರಲ್ಲಿ ನಾವು ಶಾಲೋ ಫ್ರೈ ಮಾಡೋದ್ರಿಂದ ನಾವು ಜಾಸ್ತಿ ಎಣ್ಣೆನ ಇದರಲ್ಲಿ ಯೂಸ್ ಮಾಡೋದಿಲ್ಲ. ಸೊ ಹಾಗಾಗಿ ಹೆಲ್ದಿ ಆಗಿರುತ್ತೆ. 2 ನಿಮಿಷ ಬೇಯಿಸಿದ್ಮೇಲೆ ಮತ್ತೆ ಇದನ್ನ ಟರ್ನ್ ಮಾಡ್ಕೊಳ್ಳೋಣ. ಇದನ್ನೆಲ್ಲ ನಾವು ಸ್ಲೋ ಟು ಮೀಡಿಯಂ ಫ್ಲೇಮ್ ಅಲ್ಲೇ ಕುಕ್ ಮಾಡಬೇಕು. ಹಾಗಾಗಿನೇ ಕ್ರಂಚಿ ಟೆಕ್ಸ್ಚರ್ ಬರೋದು. ಮೇಲಿನ ಲೇಯರು ಕ್ರಿಸ್ಪಿಯಾಗಿ ಬರುತ್ತೆ. ಇನ್ನೊಂದು ಸ್ವಲ್ಪ ಆಯಿಲ್ ಬ್ರಷ್ ಮಾಡಿದ್ರೆ ಸಾಕು. ಅದು ನೋಡಿ, ನಮ್ಮ ಸೂಪರ್ ಟೇಸ್ಟಿ ಹೈ ಪ್ರೋಟೀನ್ ಕಾಬೂಲಿ ಚನ್ನ ಟಿಕ್ಕಿ ರೆಡಿ ಆಯ್ತು. ಗ್ರೀನ್ ಚಟ್ನಿ ಅಥವಾ ಕೆಚಪ್ ಜೊತೆ ಇದನ್ನ ಸರ್ವ್ ಮಾಡಿ ಇನ್ನೂ ಚೆನ್ನಾಗಿರುತ್ತೆ. ಇದನ್ನ ರ್ಯಾಪ್ ಅಲ್ಲಿ ಕೂಡ ತಿನ್ಬಹುದು. ಲಂಚ್ ಬಾಕ್ಸ್ಗೆ ಪರ್ಫೆಕ್ಟ್ ಆಗಿರೋ ರೆಸಿಪಿ. ವಿಡಿಯೋ ಹೆಲ್ಪ್ಫುಲ್ ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.